ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ ಹರೀಶ್ ಆಚಾರ್ಯ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಈಗ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಡಾಕ್ಟರ್ ಹರೀಶ್ ಆಚಾರ್ಯ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾಕೆ ಬಂಡಾಯ ಸ್ಪರ್ಧೆ? ಒಂದು, ನಾನು ಬಂಡಾಯ ಸ್ಪರ್ಧೆ ಅಲ್ಲ. ನೀವು ಹೇಳುವ ರೀತಿಯಲ್ಲಿ ನನ್ನ ಪಕ್ಷೇತರ ಸ್ಪರ್ಧೆಯೂ ಅಲ್ಲ. ಈ ಕ್ಷೇತ್ರ ವಿಶಿಷ್ಟವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿ ಇರುವುದಿಲ್ಲ. ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗೆ ಪಕ್ಷ ಬೆಂಬಲವನ್ನು ಸೂಚಿಸ್ತದೆ. ಆ ಹಿನ್ನೆಲೆಯಲ್ಲಿ ನಾನು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಇವತ್ತು ದೇಶದ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಪದವೀಧರ ಕ್ಷೇತ್ರಕ್ಕಿರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರ ಇರ್ಬೋದು, ಎರಡೂ ಕ್ಷೇತ್ರಕ್ಕೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ಕರಾವಳಿ ಭಾಗದ ಶಿಕ್ಷಕರ ಸ್ವಾಭಿಮಾನದ ಪ್ರತಿನಿಧಿಯಾಗಿ ಅವರ ಬೆಂಬಲದೊಂದಿಗೆ, ಶಿಕ್ಷಕರ ಬೆಂಬಲದೊಂದಿಗೆ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಈಗ ನೀವು ABVPಯಲ್ಲಿ ಗುರುತಿಸಿಕೊಂಡವರು, ಸಹಕಾರ ಭಾರತಿಯಲ್ಲಿದ್ದವರು, ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದೆ. ಆದರೆ ಈ ಟಿಕೆಟ್ ಕೈ ತಪ್ಪಲಿಕ್ಕೆ, ಅದರಲ್ಲೂ ಕರಾವಳಿ ಭಾಗದ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಏನು ಕಾರಣ? ನನ್ನ ನಿರೀಕ್ಷೆ, ರಾಷ್ಟ್ರೀಯ ಪಕ್ಷಗಳು ಕರಾವಳಿ ಭಾಗದಲ್ಲಿ ಕನಿಷ್ಠ ಪದವೀಧರ ಕ್ಷೇತ್ರಕ್ಕಾದರೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇತ್ತು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ಪದವೀಧರ ಕ್ಷೇತ್ರಕ್ಕೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಎರಡೂ ಪಕ್ಷಗಳು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಒಂದು ರೀತಿ ಶೂನ್ಯ ಮನೆ ಮಾಡಿದೆ. ಈ ಎರಡು ಜಿಲ್ಲೆಗಳಲ್ಲಿ ಪದವೀಧರ ಸಂಖ್ಯೆ ಇರ್ಬೋದು ಅಥವಾ ಶಿಕ್ಷಕರ ಸಂಖ್ಯೆ ಇರ್ಬೋದು, ಎರಡೂ ಕೂಡ ಗಣನೀಯ ಪ್ರಮಾಣದಲ್ಲಿ ಬೇರೆ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಿದೆ. ಹಾಗಾಗಿ ಈ ಭಾಗದ ಪ್ರಾತಿನಿಧ್ಯಕ್ಕೋಸ್ಕರ ನನ್ನ ಸ್ಪರ್ಧೆ. ಈಗ ಒಂದು ವೇಳೆ ಈಗ ಮುಂದೆ ನೀವು ವಿನ್ ಆಗ್ತೀರಿ ಅಂತ ಆದರೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಿ? ನಾನು ಶಿಕ್ಷಕರ ಪಕ್ಷಕ್ಕೆ ಬೆಂಬಲ ಕೊಡ್ತೇನೆ. ಈಗ ಹಲವಾರು ಜ್ವಲಂತ ಸಮಸ್ಯೆಗಳು ಈಗ ಭಾಗದಲ್ಲಿ ಶಿಕ್ಷಕರದ್ದಿದೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈಗಿರುವ ಭೋಜೇಗೌಡರು ಯಾರು MLC ಇದ್ದಾರೆ, ಅವರು ಫೇಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಶಿಕ್ಷಕ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹಲವರಿದೆ. ಅದು ಇವತ್ತಿನ ಸಮಸ್ಯೆಗಳಲ್ಲ. 5 ವರ್ಷದ ನಂತರ ಉದ್ಭವ ಆಗಿರ್ತಕ್ಕಂಥ 5 ವರ್ಷದಿಂದ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳಲ್ಲ. 5 ವರ್ಷದ ಪೂರ್ವದಿಂದಲೇ ಆ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳನ್ನು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಯಾವುದಾದ್ರೂ ಒಬ್ಬ ಜನಪ್ರತಿನಿಧಿ ಅದನ್ನು ಸಮರ್ಥವಾಗಿ ಅದನ್ನು ಸರ್ಕಾರದ ಮುಂದೆ ಪ್ರತಿನಿಧಿಸಿದ್ದೇನೆ ಅಂತ ಹೇಳುವಂಥ ವಿಷಯಗಳಿದ್ದರೆ ಅದನ್ನು ಹೇಳಲಿ. ನಾನು ಹೇಳುವಂಥದ್ದು, ಶಿಕ್ಷಕ ಕ್ಷೇತ್ರದ ಯಾವುದೇ ಜ್ವಲಂತ ಸಮಸ್ಯೆಯನ್ನು ಇದುವರೆಗೆ ಯಾವುದೇ ಒಬ್ಬ ಪ್ರತಿನಿಧಿ ಸಮರ್ಥವಾಗಿ ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡಿಲ್ಲ. ಈಗ ಒಂದು ಚುನಾವಣೆ ಅಂದ ನಂತರ ಒಂದು ಪಕ್ಷ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ನೀವು ಪಕ್ಷೇತರರಾಗಿ ನಿಂತಾಗ ಅದು ಹೇಗೆ ಇದು ಮಾಡಿದ್ದೀರಿ? ಯಾಕಂದರೆ ಇಲ್ಲಿಯ ಮತದಾರರನ್ನು ಈಗಾಗಲೇ ನೀವು ಭೇಟಿ ಮಾಡಿ. ನಾನು ಈ ಭಾಗದ ಎಲ್ಲ ಮತದಾರರನ್ನು ಕಳೆದ 6 ತಿಂಗಳಲ್ಲಿ ನಾನು ಶಿಕ್ಷಕರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡಿದ್ದೇನೆ. ಈ ಕ್ಷೇತ್ರದ ವಿಶೇಷತೆಯನ್ನು ಕೂಡ ನಾವು ಅರಿತುಕೊಳ್ಬೇಕು. ಈ ಕ್ಷೇತ್ರದಲ್ಲಿ ಸುಮಾರು 28 ವಿಧಾನಸಭಾ ಕ್ಷೇತ್ರ ಇದೆ. 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 27 ಜನ BJPಯ MLAಗಳಿದ್ದಾಗ, ಇಲ್ಲಿ ಒಂದು ಕಾಂಗ್ರೆಸ್ನ MLA ಇದ್ದಾಗ, ಇಲ್ಲಿ JDSನ ಅಭ್ಯರ್ಥಿ SL ಭೋಜೇಗೌಡರು ಗೆಲ್ತಾರೆ. ಅದರ ಅರ್ಥ ಏನಂತೇಳಿದರೆ, ಈ ಕ್ಷೇತ್ರದಲ್ಲಿ ಚುನಾವಣೆ ಪಕ್ಷಾಧಾರಿತವಾಗಿ ನಡೆಯುವುದಿಲ್ಲ. ಈ ಚುನಾವಣೆ ಪಕ್ಷಾತೀತವಾಗಿ ನಡೀತದೆ. ಈ ಚುನಾವಣೆಯಲ್ಲಿ ಶಿಕ್ಷಕರ ನೈಜ ಸಮಸ್ಯೆಗಳನ್ನು ಬೆಂಬಲಿಸಬಲ್ಲ ಅನ್ನುವಂಥ ವಿಶ್ವಾಸ ಇದ್ದರೆ ಪ್ರತಿಯೊಬ್ಬ ಶಿಕ್ಷಕ ಕೂಡ ಪಕ್ಷ ಭೇದವನ್ನು ಮರೆತು, ಜಾತಿ ಭೇದವನ್ನು ಮರೆತು, ಎಲ್ಲವನ್ನು ಮರೆತು ಅವನು ಚುನಾವಣೆ ಮಾಡ್ತಾನೆ. ಅಂಥ ವಿಶಿಷ್ಟವಾದ ಕ್ಷೇತ್ರ ಇದು. ಧನ್ಯವಾದ. ಥ್ಯಾಂಕ್ ಯು. ಇದು ಡಾಕ್ಟರ್ ಹರೀಶ್ ಆಚಾರ್ಯ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.